ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಗ್ದಾಳಿಯನ್ನ ನಡೆಸಿರುವುದು, ರಾಜ್ಯದಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆಯನ್ನ ನಡೆಸಿದಾವೆ. ಸುದೀರ್ಘ ಚರ್ಚೆಗೆ ಸಮಯ ನಿಗದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಪೀಕರ್ಗೆ ನೋಟಿಸ್ ನೀಡಿ ಮನವಿ ಮಾಡಿಕೊಂಡಿದ್ದಾರೆ ವಿಪಕ್ಷ ನಾಯಕರು. ಮೈಸೂರಲ್ಲಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ಎಸೆದ ಪ್ರಕರಣ ಒಂದು ಕಡೆ ಆದರೆ, ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣವೂ ಕೂಡ ಇದೆ. ಬೆಂಗಳೂರಿನಲ್ಲಿ ಹತ್ಯೆ, ರೋಡ್ ರೇಜ್ ಕೇಸ್ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ. ಅದರಲ್ಲೂ ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗ್ತಾ ಇದ್ದಾವೆ. ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ? ರಾಜ್ಯ ಸರ್ಕಾರ ಇಂತಹುದನ್ನ ತಡೆಗಟ್ಟೋದಕ್ಕೆ ಏನು ಕ್ರಮವನ್ನ ತೆಗೆದುಕೊಂಡಿದೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಸುದೀರ್ಘವಾದಂತಹ ಚರ್ಚೆ ನಡೆಸೋದಕ್ಕೆ ನಮಗೆ ಸಮಯವನ್ನ ನಿಗದಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸ್ಪೀಕರ್ಗೆ ನೋಟಿಸ್ ನೀಡಿದ್ದಾವೆ ವಿಪಕ್ಷಗಳು. ಮೈಸೂರಲ್ಲಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ಎಸೆತಾಯಿತು, ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು, ಬೆಂಗಳೂರಿನಲ್ಲಿ ಹತ್ಯೆ ಆಯಿತು, ರೋಡ್ ರೇಜ್ ಕೇಸ್ ಆಯಿತು. ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದರ ಬಗ್ಗೆ ಸರ್ಕಾರದ ಉತ್ತರ ಬೇಕಾಗಿದೆ. ಸರ್ಕಾರ ಏನು ಕ್ರಮವನ್ನ ತೆಗೆದುಕೊಳ್ತಾ ಇದೆ? ಹಾಗಾದ್ರೆ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಇಲ್ವಾ? ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಆರೋಪ. ಅದಕ್ಕೆ ತಕ್ಕ ಹಾಗೆ ಸಾಲು ಸಾಲು ಆರೋಪಗಳು, ಸಾಲು ಸಾಲು ದೌರ್ಜನ್ಯಗಳು ರಾಜ್ಯದಲ್ಲಿ ನಡೀತಾನೆ ಇದ್ದಾವೆ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆಯ ಸೇರಿದಂತೆ ರಾಜ್ಯದ ಓರ್ವ ಮಹಿಳೆಯ ಮೇಲೂ ಕೂಡ ಅತ್ಯಾಚಾರ ಆಯಿತು. ಅದರಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಕೂಡ. ಅದಾದ ನಂತರ ಮೈಸೂರಲ್ಲಿ ಪೊಲೀಸ್ ಠಾಣೆಯ ಮೇಲೇನೆ ಕಲ್ಲು ತೂರಾಟ ಆಯಿತು. ಎಷ್ಟು ಧೈರ್ಯ ಇರಬೇಕು ನೋಡಿ. ಪೊಲೀಸ್ ಠಾಣೆಯ ಮುಂದೆನೆ, ಆರಕ್ಷಕರ ಠಾಣೆಯ ಮೇಲೇನೆ ಕಲ್ಲು ತೂರಾಟ ನಡೆಸಿದ್ರು. ಅಂದ್ರೆ ಭಯಾನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಈ ಕಿಡಿಗೇಡಿಗಳಿಗೆ. ಕಾನೂನಿನ ಭಯಾನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇದೆಲ್ಲ ಆದಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದೆಲ್ಲ ಆದಾಗ ಸರ್ಕಾರ ಕಣ್ಣು ಮುಚ್ಚು ಕೂತ್ಕೊಂಡಿದೆಯಾ ಎಲ್ಲ ಗೊತ್ತಿದ್ದು ಕೂಡ ಅಂತ ಹೇಳಿ ಅಧಿವೇಶನದಲ್ಲಿ ಸಿಡಿಯುತ್ತಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ. ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾವೆ. ನಟಿ ಗೋಲ್ಡ್ ಬ್ಯೂಟಿ ರನ್ಯಾ ಜೊತೆ ಪ್ರಭಾವಿಗಳ ನಂಟಿದೆ. ಸಚಿವರ ಹೆಸರು ಹೇಳ್ತಾರ? ಹಾಗಾದ್ರೆ ಬಿಜೆಪಿ ಶಾಸಕ ಯತ್ನಾಳ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅಧಿವೇಶನದಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ ಅನ್ನೋದು ಈಗಿರುವಂತಹ ವಿಚಾರ. ನಟಿ ಗೋಲ್ಡ್ ಬ್ಯೂಟಿ ರನ್ಯಾ ಅವರ ಜೊತೆಗೆ ಪ್ರಭಾವಿಗಳ ನಂಟಿದೆ. ಸಚಿವರ ಹೆಸರನ್ನ ಬಿಜೆಪಿ ಶಾಸಕ ಯತ್ನಾಳ್ ಹೇಳುವಂತ ಸಾಧ್ಯತೆಯೂ ಕೂಡ ಇದೆ. ಹೇಳ್ತಾರ? ಹಾಗಾದ್ರೆ ಯಾರು ಆ ಸಚಿವ? ಕಾಂಗ್ರೆಸ್ ಬುಡಕ್ಕೆ ಬಂತ ರನ್ಯಾ ಪ್ರಕರಣ, ಸದನದಲ್ಲಿ ಎಲ್ಲವನ್ನೂ ಬಿಚ್ಚಿಡ್ತೇನೆ ಅಂತ ಯತ್ನಾಳ್ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ರನ್ಯಾರಿಂದ ರಾಜಕೀಯ ಮತ್ತು ಅಧಿಕಾರಿಗಳ ಪ್ರಭಾವ ಬಳಕೆ ಆಗಿದೆ. ರನ್ಯಾ ಕೇಸ್ ಬಗ್ಗೆ ಸದನದಲ್ಲಿ ಮಾಹಿತಿ ನೀಡಲು ಒತ್ತಾಯ ಮಾಡಲಾಗಿದೆ. ಅಧಿವೇಶನದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಬಿಚ್ಚಿಡ್ತೇನೆ ಅಂತ ಹೇಳಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಕೆರಳಿಸಿರುವುದು ಇವತ್ತು ಅಧಿವೇಶನ. ಅದರಲ್ಲೂ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಹೊರಬಂದ ನಂತರ ಅಥವಾ ರನ್ಯಾ ಸಿಕ್ಕಾಕೊಂಡ ನಂತರ ಅದರ ಜಾಡು ಹಿಡಿದು ಹೊರಟಂತ ಅಧಿಕಾರಿಗಳಿಗೆ ಒಂದೊಂದೇ ವಿಚಾರಗಳು ಸಿಗೋದಕ್ಕೆ ಶುರುವಾಗುತ್ತವೆ. ಬಹಳ ಪ್ರಮುಖವಾಗಿ ಈಕೆ ಒಬ್ಬಳೇ ಮಾತ್ರ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಕೆಗೆ ರಾಜಕೀಯ ನಾಯಕರ ನಂಟಿರಬಹುದು, ಸ್ಯಾಂಡ್ಲ್ವುಡ್ನ ನಟ ನಟಿಯರ ನಂಟಿರುವಂಥ ಸಾಧ್ಯತೆ ಇದೆ, ಈ ಬಿಸ್ನೆಸ್ ಮೆನ್ಗಳ ನಂಟಿರುವಂಥ ಸಾಧ್ಯತೆ ಇದೆ, ಈಕೆಗೆ ಪೊಲೀಸರ ಸಪೋರ್ಟ್ ಕೂಡ ಇದೆ ಅಂತೆಲ್ಲ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಹಾಗಾಗಿನೇ ಯತ್ನಾಳ್ ಅವರು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಇವತ್ತು ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ
ಏನಾದರೂ ಇದ್ರ ಬಗ್ಗೆ ಚರ್ಚೆ ಆಗುತ್ತಾ? ಯತ್ನಾಳ್ ಅವ್ರು ಏನಾದರೂ ಬಾಯ್ ಬಿಡ್ತಾರಾ ಇದ್ರ ಬಗ್ಗೆ? ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ, ಒಂದು ಕಡೆ ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೆ ಕಾಲಾವಕಾಶವನ್ನು ಮಾಡಿಕೊಡಿ, ಸಮಯ ನಿಗದಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸ್ಪೀಕರ್ ಖಾದರ್ ಅವರಿಗೆ ಬಿಜೆಪಿ ಮತ್ತು JDSನ ನಾಯಕರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆಯಲ್ಲ, ರಾಜ್ಯಾದ್ಯಂತ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಮತ್ತು ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ಅವರ ಹಿಂದೆ, ಆಕೆಗೆ ಬ್ಯಾಕ್ ಬೋನ್ ಆಗಿ ಯಾರೆಲ್ಲ ನಿಂತ್ಕೊಂಡಿದ್ದಾರೆ, ಬ್ಯಾಕ್ ಸಪೋರ್ಟ್ ಆಗಿ, ಅವರ ಜಾಡು ಹಿಡಿದು ಹೊರಟಿದ್ದಾರೆ ಈಗ DRI ಅಧಿಕಾರಿಗಳು, ED ಅಧಿಕಾರಿಗಳು ಎಲ್ಲರೂ ಕೂಡ. ಯಾಕೆ ಅಂತ ಹೇಳಿದರೆ, ಒಬ್ಬ ನಟಿ ಇಂಥ ದೊಡ್ಡ ಪ್ರಕರಣವನ್ನು ಅಥವಾ ಇಂಥ ಒಂದು ಸ್ಮಗ್ಲಿಂಗ್ನಲ್ಲಿ ಏಕಾಂಗಿಯಾಗಿರ್ತಾರೆ ಅನ್ನೋದು ಅದು ಭಾಳ ಒಂದು ಕಲ್ಪನೆ ಆಗೋಗ್ಬಿಡುತ್ತೆ, ಸುಳ್ಳಾಗಿ ಹೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದರೆ, ದುಬೈಗೆ ಹೋಗೋದು ಅದು 15 ದಿನಗಳಲ್ಲಿ 4 ಬಾರಿ ಆಕೆ ದುಬೈಗೆ ಹೋಗ್ತಾಳೆ, ವಾಪಸ್ ಬರ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಆಕೆಯನ್ನು ಯಾರೂ ಕೂಡ ಪರಿಶೀಲನೆಗೆ ಒಳಪಡಿಸಿಲ್ಲ, DRI ಅಧಿಕಾರಿಗಳು ಅಥವಾ ಏನು ಆ ವಿಮಾನ ನಿಲ್ದಾಣದಲ್ಲಿರುವಂಥ ಸಿಬ್ಬಂದಿಗಳು. ಹಾಗಾಗಿನೇ ಸಹಜವಾಗಿ ಇಷ್ಟೆಲ್ಲ ಕುತೂಹಲದ ಪ್ರಶ್ನೆಗಳಿದ್ದೇ ಇದ್ದಾವೆ.